ಯಜ್ಞದ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ. ಬೀಳಗಿ ಅನ್ನದಾತರ ಸಾಲ ಮನ್ನಾ ಮಾಡದೆ ಕೆಲವೇ ಉದ್ದಿಮೆದಾರರ ಸಾಲ ಮನ್ನಾ ಮಾಡಿದ ರೈತ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಕಿತ್ತೆಸೆಯಲು ಎಲ್ಲಾ ಮತದಾರರು ಸನ್ನದ್ಧರಾಗಬೇಕೆಂದು ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಮತದಾರರಿಗೆ ಕರೆ ನೀಡಿದರು. ಬೀಳಗಿಯಲ್ಲಿ ಮತ ಭೇಟಿಗೆ ಇಳಿದ ಸಂಯುಕ್ತಾ ಪಾಟೀಲ್ ಬರಗಾಲದ ಸಂದಿಗ್ಧ ಸಮಯದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸದೆ ಮಲತಾಯಿ ಧೋರಣೆ ಅನುಸರಿಸಿದೆ ಎಂದು ಗಂಭೀರವಾಗಿ ಆರೋಪಿಸಿ ಮಾತಿನುದ್ದಕ್ಕೂ ಕೇಂದ್ರದ ವಿರುದ್ಧ ದಾಳಿ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಡವರಿಗೆ ನೆರವಾಗಲಿಲ್ಲ, ಉದ್ಯೋಗ ಸೃಷ್ಟಿಯಾಗಲಿಲ್ಲ, ಅಂಬಾನಿ ಅದಾನಿ ಸೇರಿದಂತೆ ಕೆಲ ಉದ್ದಿಮೆದಾರರಿಗೆ ನೆರವು ನೀಡಿದ್ದೇ ಕೇಂದ್ರ ಬಿಜೆಪಿ ಸರ್ಕಾರದ ಸಾಧನೆ ಎಂದು ವ್ಯಂಗ್ಯವಾಡಿದ್ರು. 20 ವರ್ಷ ಸಂಸದರಾಗಿದ್ದ ಪಿಸಿ ಗದ್ದಿಗೌಡರ ಸಾಧನೆ ಜನರೇ ನೋಡ್ಲಿ, ನಿಮ್ಮ ಮನೆ ಮಗಳಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ, ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕೆಂದು ಮತದಾರರಿಗೆ ವಿನಂತಿಸಿದ್ರು. ಶಾಸಕ ಜೆಟಿ ಪಾಟೀಲ್ ಮಾತನಾಡಿ ಬೀಳಗಿ ಪಟ್ಟಣದಲ್ಲಿ ತಮ್ಮ ಅವಧಿಯಲ್ಲಿ ಆದ ನಾನಾ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅವಲೋಕಿಸಿದ್ರು. ಹೀಗಾಗಿ ಸರ್ವ ಜನರ ಅಭಿವೃದ್ಧಿಗೆ ಕಂಕಣಬದ್ಧ ಆಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಮತ ನೀಡಬೇಕೆಂದು ಮತದಾರರಲ್ಲಿ ವಿನಂತಿಸಿದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹನುಮಂತ್ ಕಾಕಂಡಕಿ, ಹಿರಿಯ ಮುಖಂಡರಾದ ಬಸವಪ್ರಭು ಸಣ್ಣಾಡಗೌಡ, ಅಣವೀರಯ್ಯ ಪ್ಯಾಟಿಮಠ, ಸಂಗಪ್ಪ ಕಂದಗಲ್, ರಾಮನಗೌಡ ಜಕ್ಕನಗೌಡರ, ಎಸ್ಟಿ ಪಾಟೀಲ್, ಸಿದ್ದು ಸಾರಾವರಿ, ಸಿದ್ದಣ್ಣ ಮೇಟಿ, ಪ್ರವೀಣ್ ಪಾಟೀಲ್, ಶ್ರೀಶೈಲ ಆಂಟಿನ, ವಿಠಲ್ ಕಂಬಾರ್, ಚಿದಾನಂದ ನಂದ್ಯಾಳ್, ಶ್ರೀಶೈಲ್ ಜೋಗೆನ್ನವರ್, ನಾಗೇಶ್ ಗಚ್ಚಿನಮನಿ, ಸಂತೋಷ್ ಕೋಲಾರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಹನುಮಂತ್ ಬುರ್ಲಿ, ಪ್ರಜಾಚಕ್ರ ನ್ಯೂಸ್, ಬಾಗಲಕೋಟೆ. ನೀರು ಸೌರ ಮತ್ತು ವಾರಕ್ಕೊಮ್ಮೆ ನೀರು ಕುಡಿತಿದ್ವಿ. ಆ ಗುರುವಾರದಿಂದ ಕುಡಿಯುವ ನೀರು ಯೋಜನೆ ಬಂದ ಬಳಿಕ ನನ್ನ ಅವಧಿಗಳು ಪ್ರತಿ ದಿವಸ ಕೊಡ್ತಾ ಇದ್ದೆ. ಹೋದ ಬಿಜೆಪಿ ಆಡಳಿತದೊಳಗೆ 7 ದಿವಸಕ್ಕೊಮ್ಮೆ ನೀರು ಕುಡಿತಿದ್ದೆ. ಮತ್ತೆ ಈಗ 1 ದಿವಸ ನೀರು ಕುಡಿತೀವಿ. ಬರುವ 1ರಿಂದ 1.5 ವರ್ಷದೊಳಗೆ ಪ್ರತಿದಿನ ನೀರು ಕೊಡುವಂತ ವ್ಯವಸ್ಥೆ ಮಾಡ್ಕೊಂತ ಭವಿಷ್ಯ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೀಳಗಿ ಪಟ್ಟಣಕ್ಕೆ 7 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆ ರಾಜೀವ್ ಗಾಂಧಿ ವಸತಿ ಕಾರ್ಯಕ್ರಮ ಅರ್ಧಕ್ಕೆ ನಿಂತು ನಾವು ಮಾಡಿದ್ದನ್ನು ಮುಂದಿನ ಅವ್ರ ಕೈ ಹಚ್ಚಲಿಲ್ಲ. ಅದನ್ನು ಪೂರ್ಣ ಮಾಡುವಂತ ಜವಾಬ್ದಾರಿ ನನ್ನ ಮೇಲಿದೆ. ಇದರ ಜೊತೆಗೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಸಮುದಾಯ ಭವನ, ಪಾಪ ಅವರು ಎಂದೂ ಬಿಜೆಪಿ ಕಾರ್ಯಕ್ಕೆ ಬಂದಾಗ ಅವ್ರ ಕಡೆ ಹೋಗಲಿಲ್ಲ. ನಮ್ಮ ಸಲುವಾಗಿ ಬಾಕಿ ಉಳಿದಿದೆ, ಅದನ್ನು ಪೂರ್ತಿ ಮಾಡೋದು. ಜೊತೆಗೆ ನಮ್ಮ ಬಾಬಾ ಅಂಬೇಡ್ಕರ್ ಅವರಿಗೆ ಮಂಜೂರು ಮಾಡಿಸಿದ್ರು ಸಹಿತ ಕೆಲಸ ಪ್ರಾರಂಭ ಮಾಡಲಿಲ್ಲ. ವಾಲ್ಮೀಕಿ ಸಮುದಾಯ ಭವನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇದು ಬಿಜೆಪಿಯವರ ಆಡಳಿತ, ಬಿಜೆಪಿಯವರ ಅಭಿವೃದ್ಧಿ ಅನ್ನುವಂಥ ಮಾತನ್ನು ಹೇಳುತ್ತೆ. ಬೀಳಗಿ ಪಟ್ಟಣದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜಮೀನುಗಳಿಗೆ ನೀರಾವರಿ ಮಾಡುವುದರ ಮುಖಾಂತರ ಬೀಳಗಿ ಪಟ್ಟಣವನ್ನು ಇನ್ನಷ್ಟು ಸುಂದರವಾಗಿ ಮಾಡಲಿಕ್ಕೆ ಸಾಧ್ಯತೆ ಈ ಅವಧಿಯೊಳಗೆ ಮಾಡಿ ಹೋಗ್ತೀನಿ ಅನ್ನುವಂಥ ಭರವಸೆ ಕೊಡ್ತಿದ್ದಾರೆ. ಇಡೀ ರಾಜ್ಯದೊಳಗೆ ರಸ್ತೆ ಅಗಲೀಕರಣದೊಳಗೆ ಯಾವುದಾದ್ರೂ ಒಂದು ತಾಲೂಕಿನೊಳಗೆ ಹಣ ತಂದಿದ್ರೆ ಅದು ಬೀಳಗಿ ಒಂದೇ ಇಡೀ ರಾಜ್ಯದೊಳಗೆ. ನಿಮ್ಮ ಮನೆಗೆ ಪರಾಣ ಕೊಟ್ಟು ಇಲ್ಲಿ 2 ಮೋಟರ್ ಸೈಕಲ್ ಆಯೋಜಿಸಿದ್ದೀರ, ಬಸ್ ಹಾಕಿದ್ದೀವಿ. ಅದನ್ನ ಇನ್ನಷ್ಟು ಸರಿಯಾಗಿ ನೀವು ಬೀಳಗಿ ಪಟ್ಟಣದವರು, ಬೀಳಗಿ ಪಟ್ಟಣದ ಏನು ಅಧಿಕಾರಿಗಳಿದ್ದೀರಿ, ಜನಪ್ರತಿನಿಧಿಗಳಿದ್ದೀರಿ, ಅದನ್ನು ಇನ್ನಷ್ಟು ಸುಂದರವಾಗಿ ಮಾಡಲಿಕ್ಕೆ ಸ್ವಲ್ಪ ನೀವು ಕಳಿಸಬೇಕು. ಅಧಿಕಾರಿಗಳಿಗೆ ಕೈ ಉಜ್ಜಿಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ನಿಮ್ದು ಸಹಿತ ಗವರ್ಮೆಂಟ್ ಬೇಕನ್ನುವಂಥ ಮಾತನ್ನು ಹೇಳಿ ಇವತ್ತು 5 ಗ್ಯಾರಂಟಿ ಜೊತೆ ಮತ್ತೆ ಗ್ಯಾರಂಟಿ ಮತ್ತೊಂದು ಮುಗಿದೊಂದು ಎಲ್ಲ ಹೇಳ್ತಾರೆ. ಬರೀ ಈ ಪರಿಸ್ಥಿತಿ ನಮ್ಗೆ ಎಷ್ಟು ಬಂದಿತ್ತು. ಈ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತಂದ್ರೆ ಈ ಸರ್ಕಾರವನ್ನು ನಾವು ಬದಲಾವಣೆ ಮಾಡಬೇಕು. ನೀವೆಲ್ಲರೂ ಒಂದು ಮಾತನ್ನ ತಿಳ್ಕೋಬೇಕು. ನಮ್ಮ ಭಾರತ ದೇಶದೊಳಗ 21 ಜನ, ಬರೀ 21 ಜನ ಭಾರತ ದೇಶದೊಳಗಿರುವಂತಹ 70 ಕೋಟಿ ಜನರಷ್ಟು ಆಸ್ತಿ ಹೊಂದಿದೆ. ಒಂದು ಕಡೆ 70 ಕೋಟಿ ಜನ ಅಂತಂದ್ರ ಅವು ಎಷ್ಟು ಆಸ್ತಿ ಇದಲ್ಲ 70 ಕೋಟಿ ಜನರದ್ದು ಅವೆಲ್ಲ ಕೂಡಿಸಿ ಬರೀ 21 ಮಂದಿ ಅವರ ಆಸ್ತಿ ಆಗಿದೆ. 53 ಲಕ್ಷ ಕೋಟಿ ನಮ್ಮ ಭಾರತ ದೇಶದೊಳಗಿರುವಂತಹ 15 ಪ್ರಧಾನಮಂತ್ರಿ
ದೇಶದ 70 ವರ್ಷದ ಇತಿಹಾಸದಲ್ಲಿ ಭಾರತ ದೇಶದ ಒಟ್ಟು ಸಾಲ 53 ಲಕ್ಷ ಕೋಟಿ. ಆದ್ರ ಬರೀ ಒಬ್ಬ ಪ್ರಧಾನ ಮಂತ್ರಿಯ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಭಾರತ ದೇಶದ ಒಟ್ಟು ಸಾಲ 183 ಲಕ್ಷ ಕೋಟಿ. ಹಂಗಂದ್ರೆ ಎಷ್ಟಾಗಿದೆ? 10 ವರ್ಷಕ್ಕೆ ಎಷ್ಟು ಜಾಸ್ತಿ ಆಗೈತೆ ನಮ್ಮ ಸಾಲ? 130 ಲಕ್ಷ ಕೋಟಿಯಷ್ಟು ಒಬ್ಬ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಸಾಲ ಮಾಡಿದ್ದಾರೆ. ಹಾಗೆ ಮಾಡಿ ಬಿಡಿ ಸಾಲ. ನೀವು ನಾವು ಒಂದು ಮಾತನ್ನು ತಿಳ್ಕೋಬೇಕು. ನರೇಂದ್ರ ಮೋದಿ ಆಗಿರ್ಬೋದು, ಮುಂದಿನ ಪ್ರಧಾನಮಂತ್ರಿಗಳಾಗಿರ್ಬೋದು, ಅವರು ಸಾಲ ತೀರಿಸುವುದಿಲ್ಲ. ಸಾಲ ನಾವು ನೀವೇ ತೀರಿಸ್ಬೇಕು. ಅದನ್ನ ನಾವು ನೀವು ದುಡಿದು ತೆರಿಗೆ ಕಟ್ಟದಾಗಿ ಬ್ಯಾಂಕ್ ಸಾಲ ತೀರ್ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ 130 ಲಕ್ಷ ಕೋಟಿ ಗಟ್ಟಲೆ ಇವರು ಸಾಲ ಮಾಡಿದ್ರೆ ಯಾರಾದ್ರೂ ಸಾಲ ಮನ್ನಾ ಆಯ್ತೇನ್ರಿ? ಆಗೈತಿ ಯಾರಾದ್ರೂ ಸಾಲ ಮನ್ನಾ? ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗೈತಿ? ಮಹಿಳೆಯರಿಗೆ ಬೆಲೆ ಏರಿಕೆ ಕಡಿಮೆ ಆಗೈತಿ? ಹೆಣ್ಮಕ್ಳಿಗೆ ರೊಕ್ಕ ಕೊಟ್ಟಿಲ್ಲ? ಯಾವುದೇ ಸಾರ್ವಜನಿಕ ಕೆಲಸಗಳನ್ನ ಮಾಡದೆ 130 ಲಕ್ಷ ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ರೊಕ್ಕ ಇಲ್ಲ ಅಂತಂತಾರೆ. ಆದ್ರೆ 14 ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ. ರೈತರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂತಂದ್ರೆ ರೊಕ್ಕ ಇಲ್ಲ ಅಂತಾರೆ. ಆದ್ರೆ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾರೆ. ಹೆಣ್ಮಕ್ಳಿಗೆ ನಾವು ರೊಕ್ಕ ಕೊಡ್ತೀವಿ ಅಂತಂದ್ರ ಬಿಟ್ಟಿ ಭಾಗ್ಯ ಅಂತಾರೆ. ಆದ್ರ ಎಣ್ಣೆ ಹಿಡ್ಕೊಂಡು, ಒಲಿ ಹಿಡ್ಕೊಂಡು, ಗ್ಯಾಸ್ ಹಿಡ್ಕೊಂಡು, ಬೀಜ, ಗೊಬ್ಬರ, ಪೊಟ್ಯಾಶಿಯಂ ಹಿಡ್ಕೊಂಡು ಎಲ್ಲ ಹೆಚ್ಚಿಗಾಗಿ ಅವ್ರ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿದ್ವಿ. ಸೊ ಅದಕ್ಕಾಗಿ ಇರುವಂತಹ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ನನ್ನ ವಿನಂತಿ ಇರುವಂತಂದ್ರ 20 ವರ್ಷ ಗಟ್ಟಲೆ ನೀವು ಒಬ್ಬ ಸಂಸದರಿಗೆ ನಿಮ್ಮ ಸೇವೆಯನ್ನ ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನನ್ನ ಕಳಕಳಿಯ ವಿನಂತಿ ಇರುವಂತಂದ್ರ ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ. ನೀವು ನನಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆಯ್ತು ಅಂತಂದ್ರ ನಿರಂತರವಾಗಿ ನಿಮಗೋಸ್ಕರ ದುಡಿದು ನಿಮ್ಮ ಋಣವನ್ನ ಮುಟ್ಟಿಸ್ತೀನಿ ಅನ್ನುವಂತಹ ಮಾತನ್ನ ಇವತ್ತ ಬಸವಣ್ಣನ ಮುಂದೆ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಸೊ ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಈ ಒಂದು ಗ್ಯಾರಂಟಿ ಎಲ್ಲ ಗತಿಗಳು ಟಕ್ಕರ್ ಕೊಡೋ ಫಿಕ್ಸ್ ಇದೆ. ಮೇಡಮ್ ತಾವು ವಕೀಲರು ಬಿಟ್ಟು ಈ ರಾಜಕೀಯ ಯಾಕೆ ಆಯ್ಕೆ ಮಾಡ್ತೀವಿ? ಮೇಡಮ್ ರಾಜ್ಯಕ್ಕೆ ಇದು ಬರಗಾಲಕ್ಕೆ ಸಾಕಷ್ಟು ದುಡ್ಡು ಕಳಿಸೋಕೆ ಬಿಜೆಪಿ ಅವ್ರು ಹೇಳ್ತಾರ, ಹೌದ್ರಿ? ಇಲ್ಲಿ ತಾವು ಕೇಳಕತ್ತೀರಿ ಇಲ್ಲ ಅಕಾರ್ಡಿಂಗ್ ಟು ಯು ಮೇಡಮ್? ಅಕಾರ್ಡಿಂಗ್ ಟು ಯು ಅಂದ್ರೆ ಏನು ಸರ್? 35,000 ಕೋಟಿ ಹಾನಿ ಆಗೈತಿ. 18,172 ಕೋಟಿ ನಾವು ಕೇಳಿದ್ವಿ. ಅವ್ರು ಕೊಟ್ಟಿದ್ದು 3,498 ಕೋಟಿ ಕೊಟ್ಟಾರ. ಅದು ಹೆಂಗೆ ಸಾಧಿಸ ಲಾಜಿಕ್? ಮಲತಾಯಿ ಧೋರಣೆ ಅಂತ ಮಾತು ಡೆಫಿನೆಟ್ಲಿ ಮಲತಾಯಿ ಧೋರಣೆ ಆಗಿರ್ತೈತಿ. ಕರ್ನಾಟಕ ರಾಜ್ಯದ ಜನತೆಗೆ, ಕರ್ನಾಟಕ ರಾಜ್ಯದ ರೈತರಿಗೆ ಅವ್ರು ಅನ್ಯಾಯ ಮಾಡ್ಯಾರ. ಕರ್ನಾಟಕ ಜನತೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ.